ಕೆಲಸವನ್ನು ನಾನು ಮಾಡ್ತಾ ಇದ್ದೆ. ಅಲ್ಲಿಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸಂಘದ ರಾಜ್ಯದ ಅಧ್ಯಕ್ಷರು ಕಾರ್ಯದರ್ಶಿಗಳು ಈ ಸತಿ ವೆಂಕಟೇಶಣ್ಣ, ಸಾರಾ ಗೋವಿಂದ ಅವರು, ವಾಟಾಳ್ ನಾಗರಾಜ್ ಅವರೆಲ್ಲ ಬಂದರು. ನನ್ನನ್ನು ನೋಡಿ ಸ್ವಾಮೀಜಿಯಲ್ಲಿ ಕೇಳಿದ್ರು. ಆಗ್ತಾನೆ ದೇವಸ್ಥಾನದ ಕೆಲಸವನ್ನು ಮುಗಿಸಿ ಮೇಲೆ ಹೋಗಿದ್ರು. ಅಲ್ಲಿ ಹೋಗಿ ಕೇಳಿದಂಥದ್ದು ಇಷ್ಟೇ, ಸ್ವಾಮೀಜಿ ಇಡೀ ಭಾರತ ದೇಶದಲ್ಲಿ ಉತ್ತರ ಭಾರತದ ಲಾಬಿಗೆ ನಮ್ಮ ಕನ್ನಡದ ಆಕ್ಟರ್ಗಳಿಗೆ ಭಾಗ್ಯ ಪ್ರಶಸ್ತಿ ಬರ್ತಾ ಇಲ್ಲ. ನಮ್ಮ ಸುದೈವ ಈ ನಾಡಿನ ಒಬ್ಬ ಕನ್ನಡಿಗ ಈ ದೇಶದ ಪ್ರಧಾನಿ ಆಗಿರ್ತಕ್ಕಂಥ ದೇವೇಗೌಡರಿಗೆ ತಾವು ಹೇಳಿ ಕೊಡಿಸ್ಕೊಡ್ಬೇಕು ಅಂತ ಹೇಳಿದ್ರು. ಅವತ್ತು ದೇವೇಗೌಡರಿಗೂ ಮಠಕ್ಕೂ ಆನ್ಲೈನ್ ಕನೆಕ್ಷನ್, ಫೋನ್ ಎತ್ತಿದ್ರೆ ಈ ದೇಶದ ದೆಹಲಿಯ ಪ್ರೈಮ್ ಮಿನಿಸ್ಟರ್ ಮನೆಗೆ ಹೋಗ್ತಾ ಇತ್ತು. ಸ್ವಾಮೀಜಿಯವರಿಗೆ ಎತ್ತಿ ಈಗ ಹೇಳ್ತಾ ಇದ್ದಾಗೆ ಆಲೇ ಅಪ್ರೂವ್ ಮಾಡಿದ್ರು ಸ್ವಾಮೀಜಿ, ನಾನಿಲ್ಲದೆ ಯಾರು ಕೊಡ್ಲಿಕ್ಕೆ ಸಾಧ್ಯ, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಭಾಗ್ಯ ಪ್ರಶಸ್ತಿ ಅಂತ ದೇವೇಗೌಡಜಿ ಅವರು ಹೇಳಿದ್ರು. ಅವತ್ತಿಂದ ನಾನು ಅವರ ಅಭಿಮಾನಿಯಾಗಿ ಇರಬೇಕು ಅಂತ ತೀರ್ಮಾನ ಮಾಡಿ ಈ ಅಶ್ವಮೇಧದ ಈ ಗೀತೆಯನ್ನ ಇವತ್ತು ಈ ಪ್ರಪಂಚದ ದೊಡ್ಡಣ್ಣನ ಈ ಜಾಗದಲ್ಲಿ ಇವತ್ತು ಒಕ್ಕಲಿಗರು ಏನು ಅಂತದನ್ನ ತೋರಿಸ್ಕೊಡ್ತಾ ಇರ್ತಕ್ಕಂಥ ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ.
ಅಮೇಝಿಂಗ್ ಅಮೇಝಿಂಗ್. ಸ್ನೇಹಿತರೆ ನಿಜ ಹೇಳಿ, ಎಷ್ಟು ಜನ ಎಕ್ಸ್ಪೆಕ್ಟ್ ಮಾಡಿದ್ರಿ ಪುಟ್ಟರಾಜ್? ಹೌದು, ಎಷ್ಟು ಜನ ಎಕ್ಸ್ಪೆಕ್ಟ್ ಮಾಡಿದ್ರಿ ಅವರು ಈ ರೀತಿ ಅದ್ಭುತವಾಗಿ ಹಾಡ್ತಾರೆ ಅಂತ? ಗಿವ್ ಇಟ್ ಅಪ್ ಫಾರ್ ಸಿ.ಎಸ್. ಪುಟ್ಟರಾಜು ಸರ್. ಖಂಡಿತ ಅವ್ರ ಗಾಯನದಿಂದ ನಮ್ಮ ಮೈ ಮನಗಳನ್ನ ಕುಲ್ಕೋಂಗೆ, ತನು ಮನಗಳನ್ನ ಕುಲ್ಕೋಂಗೆ ಕುಣಿಸ್ಬಿಟ್ಟಿದ್ದಾರೆ. ಈಗ ನಮ್ಮ 3 ದಿನದ ಕನ್ವೆನ್ಷನ್ ಅಲ್ಲೂ ನಿಮ್ಗೆ